ಪವಿತ್ರೀಕರಣ ಎಂದರೇನು? ಪವಿತ್ರೀಕರಣ ಎಂದರೆ ನೀನು ಯೇಸು ರಕ್ತದಲ್ಲಿ ವಿಮೋಚನೆ ಹೊಂದಿದ ನಂತರ, ಯೇಸು ರಕ್ತದಿಂದ ನಿನ್ನ ಪಾಪಗಳನ್ನೆಲ್ಲ ತೊಳೆದ ನಂತರ ನೀನು ಪವಿತ್ರನಾಗಿ ದೇವರ ಕುಟುಂಬದಲ್ಲಿ ಹುಟ್ಟಿದ್ದೀಯೆ. ದೇವರ ಕುಟುಂಬದಲ್ಲಿ ನೀನು ಹುಟ್ಟಿದೀಯಾ. ತನ್ನನ್ನು ಒಪ್ಕೊಂಡ ಎಲ್ಲರಿಗೂ ದೇವರ ಮಕ್ಕಳಾಗುವ ಅಧಿಕಾರವನ್ನು ಆತನು ನೀಡಿದನು. ದೇವರಿಗೆ ಸ್ತೋತ್ರ. ಅಧಿಕಾರವನ್ನು ನೀಡಿದನು. ತಂದೆ ಮಗನನ್ನು ಶಿಕ್ಷಿಸದೇ ಇರ್ತಾನ? ಏನ್ ಶಿಕ್ಷಿಸ್ತಾನೆ? ಆ ಮಗನು ಅವಿಧೇಯತೆ ತೋರಿಸಿದಾಗ ತಂದೆ ಏನ್ ಮಾಡ್ತಾನೆ? ಶಿಕ್ಷೆ ಆಗ್ತದೆ. ಶಿಕ್ಷೆ ಬಡಿತಾ ಬಡಿತಾವನು ಹೀಗೇನೆ ಹೊಡಿತಾರಾ? ಒಳ್ಳೆ ವರ್ತನೆ ಇರೋ ಮಗುವನ್ನು ಯಾವ ತಂದೆ ಹೊಡಿತಾನೆ? ಅವನ್ ತಪ್ಪು ಮಾಡಿದರೆ ಮಾತ್ರ ಬಡಿತಾ ಸ್ಪ್ಯಾಂಕಿಂಗ್ ಆಗ್ತೇನಾ? ಆ ಮಗನು ಪಾಪ ಮಾಡ್ತಿದ್ದಾನೆ ಎಂದು ತಂದೆ ಅವನನ್ನು ತೆಗೆದು ಅವನು ನನ್ನ ಮಗನಲ್ಲ ಎಂದು ಹೇಳಿದನು. ಅವನು ಹೊಡೆಯುತ್ತಾನೆ, ತಂದೆ ಹೊಡೆಯುತ್ತಾನೆ, ಮತ್ತೆ ಅಳುತ್ತಾನೆ. ಇವನ್ ಹೀಗೆ ಪಾಪ ಮಾಡ್ತಿಲ್ಲಲೇ, ಇವನ್ ನನ್ನ ಮಗನಲ್ಲದೆಯೇ? ನಾನ್ ರಕ್ತವನ್ನು ಕೊಟ್ಟು ಸಂಪಾದಿಸಿಕೊಂಡ ನನ್ನ ಮಗನಲ್ಲವೇ? ನನ್ ಪ್ರಾಣವನ್ನ ಹಾಕಿ ಪಡೆದವನಲ್ವೇ? ಆದ್ರೆ ಇವನ್ ತಪ್ಪು ಮಾಡ್ತಿದ್ದಾನೆಂದೇನು? ಆದರೂ ತಂದೆ ಮತ್ತು ಮಗನ ಸಂಬಂಧ ಎಂದಿಗೂ ಕಡಿಯದು. ಆದ್ರೆ ಮಗನಿಗೇನಾಗತ್ತೆ? ಶಿಕ್ಷೆ ಮತ್ತು ದಂಡನೆ. ಆದ್ರಿಂದ ತಂದೆ ಶಿಕ್ಷೆ ನೀಡಿದ ಮಗನೇ ಯಾವ? ಶಿಕ್ಷಣ ಇಲ್ಲದೆ ಅವನು ದುರ್ಬುದ್ಧಿಯವನಾಗುತ್ತಾನೆ ಅಂತೆ. ನೀವು ದೇವರಿಂದ ಹುಟ್ಟಿದ್ರೆ ಮತ್ತು ದೇವ್ರು ನಿಮ್ಮನ್ನು ಪ್ರೀತಿಸ್ತಿದ್ರೆ ನೀವು ಸತ್ಯದಿಂದ ತತ್ತಿದಾಗ ಖಂಡಿತವಾಗಿಯೂ ಶಿಕ್ಷೆ ಬರುತ್ತೆ. ಆದ್ದರಿಂದ ದೇವರ ಕೋಪ ಅವಿಧೇಯರ ಮೇಲೆ ಖಂಡಿತವಾಗಿಯೂ ಬರುತ್ತದೆ. ಕೃಪೆ ಇದೆ, ಕೃಪೆಯ ಜೊತೆಗೆ ಗದರಿಕೆ ಕೂಡ ಇರ್ತದೆ, ಶಿಕ್ಷೆ ಇರ್ತದೆ.